ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ 1 2 2 ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 2 ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಚೈನು 1 2 2 ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಲೈನ್ ಬೇಸ್. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡ ನಂತರ ಫಸ್ಟ್ 2 ಚೈನ್ ಇದೆಯಲ್ಲ, ಈ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಇವಾಗ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 6 7 7 ಚೈನ್ ತೊಗೊಂಡಿದ್ದೀನಿ. ಈ ರೀತಿ 7 ಚೈನ್ ತೊಗೊಂಡ್ಮೇಲೆ ನಾನಿಲ್ಲಿ ಮೊದಲೇ ಬೀಡ್ಸ್ನ ಥ್ರೆಡ್ಗೆ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇದು ನಾರ್ಮಲಾಗಿ ನಾವು ಯೂಸ್ ಮಾಡೋ ಬೀಡ್ಸ್ಗಿನ ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಬೀಡ್ಸ್ ಮಾತ್ರ ಈ ರೀತಿ ತೊಗೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟು 1 2 3 4 5 5 ಚೈನ್ ತೊಗೊಂಡು ನಾವೇನು ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ನೋಡಿ, ಈ ರೀತಿ ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ, ಇಲ್ಲಿಗೆ ನಾವು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ಮತ್ತೆ 1 2 3 4 5 5 ಚೈನ್ ತೊಗೊಂಡು ಮತ್ತೆ ಅದೇ ಥರನೇ ನೋಡಿ ಬೀಡ್ಸ್ಗೆ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 5 5 ಚೈನ್ ತೊಗೊಂಡು ಬೀಡ್ಸ್ ಥ್ರೆಡ್ಗೆ ಒಂದು ಸಿಂಗಲ್ ಕ್ರೋಶೆ. 1 2 3 4 5 5 ಚೈನು ಬೀಡ್ಸ್ ಇರೋ ಥ್ರೆಡ್ಗೆ ನೋಡಿ, ಬೀಡ್ಸ್ ಇರೋ ಥ್ರೆಡ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 5 5 ಚೈನು ಬೀಡ್ಸ್ ಇರೋ ಥ್ರೆಡ್ಡಿಗೆ ಒಂದು ಸಿಂಗಲ್ ಕ್ರೋಶೆ. 5 ಸರಿ ಆಗಿದೆ. ಇವಾಗ ಮತ್ತೆ ಇನ್ನೂ 2 1 2 3 4 5 5 ಚೈನ್ ತೊಗೊಂಡು ಈ ರೀತಿ ಒಂದು ಸಿಂಗಲ್ ಕ್ರೋಶೆ. 1 2 3 4 5 5 ಚೈನ್ ತೊಗೊಂಡು ನೋಡಿ ಈ ಥರ ಮಾಡಿಕೊಂಡು ಇಲ್ಲಿ ಥ್ರೆಡ್ ಕಾಣಿಸುತ್ತಲ್ಲ, ಈ ಥ್ರೆಡ್ಗೆ ಒಂದು ಸಿಂಗಲ್ ಕ್ರೋಶೆ. 7 ಸರಿ ಈ ಥರ ಚೈನ್ ತೊಗೊಂಡಿದ್ದೀನಿ ನೋಡಿ. 1 2 3 4 5 6 7 ಈ ರೀತಿ 7 ಸರಿ ತೊಗೊಂಡಿದ್ದೀನಿ. ಇವಾಗ ಈ ರೀತಿ 7 ಸರಿ ಆದ ನಂತರ ನೆಕ್ಸ್ಟು 7 ಚೈನ್ ತೊಗೋಬೇಕು. 1 2 3 4 5 6 7 ಇಲ್ಲಿ ತೊಗೊಂಡಿದ್ವಲ್ಲ ಅದೇ ರೀತಿಯೇ ಇಲ್ಲಿ 7 ಚೈನ್ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನ
ನೋಡಿ ಈ ಮನೆ ಆದಮೇಲೆ 1 2 3 4 ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶನ ತಗೋತಾ ಇದ್ದೀನಿ. ಮಧ್ಯದಲ್ಲಿ 3 ಮನೆ ಈ ರೀತಿ 3 ಚೈನ್ನ ಖಾಲಿ ಬಿಡಬೇಕು. ಫಸ್ಟ್ ಚೈನಲ್ಲಿ ಲಾಕ್ ಮಾಡಿದರೆ 1 2 3 4 ಈ ರೀತಿ 4ನೇ ಮನೆಗೆ ಲಾಕ್ ಮಾಡ್ಕೋಬೇಕು. ಮಧ್ಯದಲ್ಲಿ 1 2 3 3 ಗ್ಯಾಪ್ ಬಿಡಬೇಕು. ಇವಾಗ ಮತ್ತೆ ನಾವು ಇದೇ ರೀತಿಯೇ 7 ಚೈನ್ ತಗೋಬೇಕು. 1 2 3 4 5 6 7 ಈ ರೀತಿ 7 ಚೈನ್ ತಗೊಂಡು ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಒಂಚೂರು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಇದನ್ನ ನೋಡ್ಕೋಬೇಕು ನೀವು. ಇವಾಗ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ 1 2 3 4 5 5 ಚೈನ್ ತಗೊಂಡು ಬೀಡ್ಸ್ಗೆ ನೋಡಿ ಈ ರೀತಿ ಬೀಡ್ಸ್ಗೆ ನೀಡಲ್ನ ಹಾಕಿ, ಬೀಡ್ಸ್ ಹಿಂದೆ ಥ್ರೆಡ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಈ ಥರ ನಾವು ಇದರಲ್ಲಿ ಫ್ಲವರಲ್ಲಿ 3 ಹಾಕ್ಕೋಬೇಕು. ಇವಾಗ ಒಂದಾಯಿತು. 1 2 3 4 5 5 ಚೈನು ಒಂದು ಸಿಂಗಲ್ ಕ್ರೋಶೆ. ಇವಾಗ ಮೂರನೇದ್ದು 1 2 3 4 5 5 ಚೈನ್ ತಗೊಂಡು ನೋಡಿ ಬೀಡ್ಸ್ ಹಿಂದ್ಗಡೆ ಇರೋ ಥ್ರೆಡ್ಡಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ 3 ಸರಿ ತಗೊಂಡಿದ್ದೀನಿ. ಫಸ್ಟ್ ಒನ್ಗೆ 7 ಸರಿ ತಗೋಬೇಕು, ಸೆಕೆಂಡ್ ಒನ್ಗೆ 3 ಸರಿ ತಗೊಳ್ಳಿ. ಇವಾಗ 3 ಸರಿ ಆದಮೇಲೆ 1 2 3 4 5 6 7 8 9 10 10 ಚೈನ್ ತಗೋಬೇಕು. ಈ ರೀತಿ 10 ಚೈನ್ನ ತಗೊಂಡು ಥ್ರೆಡ್ನ ತೆಗಿರಿ. ಈ ರೀತಿ ಥ್ರೆಡ್ನ ತೆಗೆದಿಟ್ಕೋಬೇಕು. ಇವಾಗ ನಾವಿಲ್ಲಿ 7 ಸರಿ ಚೈನ್ ತೊಗೊಂಡಿದ್ವಲ್ಲ ಅದರಲ್ಲಿ ಮಧ್ಯದಲ್ಲಿರೋ ಚೈನ್ಗೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. 1 2 3 4 5 6 7 ಮಧ್ಯದಲ್ಲಿರೋ ಇದು 1 2 3 4 4ನೇ ಚೈನ್ಗೆ ಈ ರೀತಿ ನೀಡಲ್ನ ಹಾಕಿ ಈ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ನೋಡಿ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ತಗೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ ತಗೊಳ್ಳಿ. 2 ಚೈನ್ ತಗೊಂಡು ಲಾಕ್ ಮಾಡಿದ್ಮೇಲೆ 2 ಚೈನ್ ತೊಗೊಂಡಿದ್ದೀನಿ. ಇವಾಗ 10 ಚೈನ್ಗೆ ಕಂಬ ತಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 10 ಚೈನ್ ತೊಗೊಂಡಿದ್ವಲ್ಲ ಈ 10 ಚೈನ್ಗೆ ಈ 10 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲಿರೋ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಮತ್ತೆ ಅದೇ ಥರನೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 10 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 ಇದೇ ಥರ 11 ಕಂಬ ತಗೊಳ್ಳಿ. 3 11 ಕಂಬ ತಗೊಂಡಿದ್ದೀನಿ. ಇವಾಗ 2 ಚೈನ್ ತಗೋಬೇಕು. 1 2 2 ಚೈನ್ ತಗೊಂಡು ಸೇಮ್ ಅದೇ ಇದಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅದೇ 10 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10 11 11 ಕಂಬ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಬೀಡ್ಸ್ ಹಿಂದೆ ಇರೋ ಈ ಥ್ರೆಡ್ಗೆ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ಇವಾಗ
ಇಲ್ಲಿ 3 ತೊಗೊಂಡಿದ್ವಲ್ಲ ಅದೇ ರೀತಿಯೇ ಈ ಸೈಡ್ ಕೂಡ ಇನ್ನೂ 3 ತೊಗೋಬೇಕು. 1 2 3 4 5 5 ಚೈನ್ ತೊಗೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 3 4 5 5 ಚೈನು ಒಂದು ಸಿಂಗಲ್ ಕ್ರೋಶೆ, 1 2 3 4 5 5 ಚೈನು ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ಕಡೆ 3 ಈ ಕಡೆ 3 ಬಂದಿದೆ. 1 2 3 1 2 3 ಈ ರೀತಿ ತಗೋಬೇಕು. ಇವಾಗ ಮತ್ತೆ ಇದೇ ರೀತಿನೇ 7 ಚೈನ್ ತಗೊಳ್ಳಿ. 1 2 3 4 5 6 7. ಇವಾಗಲೂ ಕೂಡ ನಾವು 4ನೇ ಮನೆಗೆ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ಇವಾಗ ಲಾಕ್ ಮಾಡಿದ್ವಲ್ಲ ಈ ಮನೆನ ಬಿಟ್ಟು 1 2 3 4 ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಇವಾಗ ಮತ್ತೆ ನಾವು ಇದೇ ಥರನೇ ಸೇಮ್ ಇದೇ ಥರ ತಗೋಬೇಕು. 1 2 3 4 5 6 7 7 ಚೈನ್ ಆದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ 1 2 3 4 5 5 ಚೈನ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ನೋಡಿ ಬೀಡ್ ಹಿಂದೆ ಇರೋ ಇಲ್ಲಿ ಥ್ರೆಡ್ಡಿಗೆ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ನಾವು ಫಸ್ಟ್ ಫ್ಲವರಲ್ಲಿ ಈ ರೀತಿ ಫ್ಲವರಲ್ಲಿ 7 ಸರಿ ತಗೋಬೇಕು. ಇವಾಗ ಇದು ಫಸ್ಟ್ ಅಂತ ಅಂದ್ಕೊಂಡು ಇದೇ ಥರ 7 ಫ್ಲವರ್ನ ತಗೊಳ್ಳಿ. 7 ಪೆಟಲ್ ಥರ ಆಗಿದೆ. 1 2 3 4 5 6 7 ಈ ರೀತಿ ಆದಮೇಲೆ ಮತ್ತೆ 7 ಚೈನ್ ತಗೊಳ್ಳಿ. 1 2 3 4 5 6 7 ಇವಾಗ 4 ಮನೆ ಬಿಟ್ಟು ಲಾಕ್ ಮಾಡ್ಕೋಬೇಕು. ಈ ಲಾಕ್ ಹಾಕಿದ್ವಲ್ಲ ಈ ಮನೆ ಬಿಟ್ಟು 1 2 3 4 ಇಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 7 ಚೈನು 1 2 3 4 5 6 7 7 ಚೈನ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 5 ಚೈನ್ 1 2 3 4 5 ಇವಾಗ ಸೆಕೆಂಡ್ ಫ್ಲವರ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವಾಗ ನೋಡಿ ಬೀಡ್ಸ್ ಹಿಂದೆ ಇರೋ ಈ ಥ್ರೆಡ್ಗೆ ಇಲ್ಲಿಗೆ ನಾವು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ತಗೋಬೇಕು. ಈ ಫ್ಲವರ್ಗೆ ಫಸ್ಟು 3 ಪೆಟಲ್ನ ತಗೊಳ್ಳಿ. ನೋಡಿ 5 ಚೈನ್ ಒಂದು ಸಿಂಗಲ್ ಕ್ರೋಶೆನ 3 ಸರಿ ತೊಗೊಂಡಿದ್ದೀನಿ. 1 2 3 ಈ ರೀತಿ 3 ಸರಿ ಆದಮೇಲೆ 10 ಚೈನ್ ತಗೋಬೇಕು. 1 2 3 4 5 6 7 8 9 10 ಈ ರೀತಿ 10 ಚೈನ್ ತಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಈ ರೀತಿ ಬೆರಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟ್ ಪೆಟಲ್ ಇದೆಯಲ್ಲ ಇದರಲ್ಲಿ ಫಸ್ಟ್ ಫ್ಲವರು ಇದರಲ್ಲಿ ಮಧ್ಯದಲ್ಲಿ 4ನೇ ಚೈನಿಗೆ ನೀಡಲ್ನ ಹಾಕೋಬೇಕು. 1 2 3 4 ಇಲ್ಲಿಗೆ ನಾನು ಈ ರೀತಿ ಚೈನ್ ಮಧ್ಯೆ ನೀಡಲ್ನ ಹಾಕಿ ಈ ಥ್ರೆಡ್ನ ತಗೋತಾ ಇದ್ದೀನಿ. ಈ ಥ್ರೆಡ್ನ ತಗೊಂಡು ನೋಡಿ ಈ ರೀತಿ ನೋಡಿ ಇಲ್ಲಿ ಚೈನ್ ಇದೆಯಲ್ಲ ಈ ಚೈನ್ ಹತ್ರ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಡಿಸೈನ್ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಸ್ಪೀಡಲ್ಲಿಟ್ಟು ನೋಡಿ. ಇವಾಗ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಫಸ್ಟು 2 ಚೈನ್ ತೊಗೊಳ್ಳಿ. 1 2 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 10 ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ಕಂಬ ಇದೇ ಥರ 11 ಕಂಬ ತೊಗೋಬೇಕು. 10 ಚೈನಿಗೆ 11 ಕಂಬ ತೊಗೊಳ್ಳಿ. 11 ಕಂಬ ಆಗಿದೆ. ಇವಾಗ ಲಾಸ್ಟಲ್ಲಿ 1 2 2 ಚೈನ್ ತೊಗೊಂಡು 10 ಚೈನ್ಗೆ ನಾನು ಫಸ್ಟು ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಇವಾಗ ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ
ಈ ಸೈಡ್ 3 ಪೆಟಲ್ ಆದಾಗೇ ಈ ಸೈಡ್ ಕೂಡ 3 ಪೆಟಲ್ನ ಹಾಕ್ಕೋಬೇಕು. 5 ಚೈನ್ ತೊಗೊಳ್ಳಿ. 3 4 5 5 ಚೈನ್ ತೊಗೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಇನ್ನು 2 ತೊಗೊಳ್ಳಿ. ಸೆಕೆಂಡ್ ಫ್ಲವರ್ ಕೂಡ ರೆಡಿಯಾಗಿದೆ. 1 2 3 1 2 3 ಟೋಟಲ್ 6 ಬರಬೇಕು. ಇವಾಗ ನೆಕ್ಸ್ಟು 7 ಚೈನು 1 2 3 4 5 6 7 7 ಚೈನ್ ತೊಗೊಂಡು ಲಾಕ್ ಮಾಡಿರೋ ಚೈನ್ನ ಬಿಟ್ಟು 1 2 3 4 ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ರೀತಿ ಬರಬೇಕು. ಫಸ್ಟ್ ಪೆಟಲ್ಗೆ 7, ಫಸ್ಟ್ ಫ್ಲವರ್ಗೆ 7 ಈ ಥರ 5 ಚೈನ್ ಒಂದು ಸಿಂಗಲ್ ಕ್ರೋಶೆ ಬರಬೇಕು. ಸೆಕೆಂಡ್ ಒನ್ಗೆ 3 ಸರಿ ಬಂದಮೇಲೆ ಈ ರೀತಿ 10 ಚೈನ್ನ ಹಾಕಿ ಆರ್ಚ್ನ ತೊಗೋಬೇಕು. ನೆಕ್ಸ್ಟು ಮತ್ತೆ 3 ತೊಗೊಂಡು 7 ಚೈನು. ಇದೇ ಥರ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಈ ರೀತಿ ಲಾಸ್ಟಲ್ಲಿ 2 ಸರಿ ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ ಸೇಮ್ ಚೈನ್ಗೆ. ಇವಾಗ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬರುತ್ತೆ. ಇದೇ ರೀತಿ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇಷ್ಟಕ್ಕೇ ಸ್ಯಾರಿ ಕುಚ್ಚನ್ನ ಸ್ಟಾಪ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಈ ರೀತಿ ಬರುತ್ತೆ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಹಿಡ್ಕೊಂಡು ಫಸ್ಟು ನೋಡಿ ಈ ರೀತಿ ನೀಡಲಿಂತ್ರ ಥ್ರೆಡ್ ಒಳಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಇವಾಗ ಈ ಥ್ರೆಡ್ನ ನೀಡಲಲ್ಲಿರೋ ಈ ಹೋಲ್ಗೆ, ಈ ಥ್ರೆಡ್ನ ಹೋಲ್ಗೆ ಈ ರೀತಿ ತೊಗೋಬೇಕು. ಈ ರೀತಿ ತೊಗೊಂಡು ಟೈಟ್ ಮಾಡಿಕೊಂಡ್ರೆ ಇದು ನಾಟ್ ಆಗುತ್ತೆ. ಇವಾಗ ನಾನು ಇಲ್ಲಿ 2 ಚೈನ್ ತೊಗೊಂಡಿದ್ವಲ್ಲ, ಫಸ್ಟು ಸ್ಟಾರ್ಟಿಂಗಲ್ಲಿ 2 ಚೈನ್ ತೊಗೊಂಡಿದ್ವಿ. ಈ 2 ಚೈನಿಗೆ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ. ಒಂದು ಸಿಂಗಲ್ ಕ್ರೋಶೆ. ಇದು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಥ್ರೆಡ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ 1 2 3 4 4 ಚೈನ್ ತೊಗೊಂಡು ಇವಾಗ ಸಿಂಗಲ್ ಕ್ರೋಶೆ ತೊಗೊಂಡ್ವಲ್ಲ, ಅದೇ ಜಾಗದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ 1 2 3 4 4 ಚೈನ್ ತೊಗೊಂಡು ಇಲ್ಲಿ ಕಂಬ ತೊಗೊಂಡಿದ್ದೀವಲ್ಲ, ಕಂಬದ ಮಧ್ಯದಲ್ಲಿ ಜಾಗ ಈ ರೀತಿ ಮಧ್ಯದಲ್ಲಿ ನೀಡಲ್ನ ಹಾಕಿ ತೊಗೋಬೇಕು. 2 ಕಂಬದ ಮಧ್ಯ ನಾನು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಮತ್ತು 1 2 3 4 4 ಚೈನು. ನೆಕ್ಸ್ಟ್ ಬರುತ್ತಲ್ಲ ಈ 2 ಕಂಬದ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ಮತ್ತೆ 1 2 3 4 4 ಚೈನು. ನೆಕ್ಸ್ಟ್ 2 ಕಂಬದ ಮಧ್ಯ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ತೊಗೊಳ್ಳಿ. ಫುಲ್ ಆರ್ಚ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ಕಂಬದ ಮಧ್ಯ ಒಂದೊಂದು ಸಿಂಗಲ್ ಕ್ರೋಶೆ 4 ಚೈನ್ ತೊಗೋಬೇಕು. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಚೈನ್ ತೊಗೊಂಡಿದ್ವಲ್ಲ, ಚೈನ್ಗೂ ಕೂಡ ನಾನು 4 ಚೈನ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಈ ರೀತಿ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ ನಂತರ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಸ್ಟೆಪ್ನ ನೀವು ಒಂದೊಂದೇ ಆರ್ಚ್ಗೆ ಈ ರೀತಿ ಥ್ರೆಡ್ನ ಕಟ್ ಮಾಡಿಕೊಂಡು ಥ್ರೆಡ್ನ ಜಾಯಿನ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಡಿಸೈನ್ ಬರುತ್ತೆ ನೋಡಿ. ಈ ಎಕ್ಸ್ಟ್ರಾ ಥ್ರೆಡ್ನ ನೀವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಫ್ಯಾಬ್ರಿಕ್ ಗ್ಲೂನ ಹಾಕಿ ಸ್ಟಿಕ್ ಮಾಡ್ಕೋಬೇಕು. ಈ ಎರಡನ್ನು ಸ್ಟಾರ್ಟಿಂಗ್ ಮತ್ತು ಎಂಡಿಂಗನ್ನು ಸ್ಟಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಚೈನು ಒಂದು ಸಿಂಗಲ್ ಕ್ರೋಶೆನ
1 2 3 4 5 6 7 8 9 10 11 12 12 ಸರಿ ಬಂದಿದೆ. 11 ಕಂಬ ತೊಗೊಂಡಿದ್ವಿ, 12 ಈ ರೀತಿ ಸ್ಟಿಚಸ್ ಬಂದಿದೆ. ಈ ರೀತಿ ಡಿಸೈನ್ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೇನು ಕುಚ್ಚು ಕಟ್ಟೋದೇನು ಬೇಕಾಗಿಲ್ಲ, ಇದೇ ಒಂಥರ ಕುಚ್ಚು ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಇನ್ನೊಂದು ಕೂಡ ಸ್ವಲ್ಪ ಆ್ಯಡ್ ಮಾಡಿ ಥ್ರೆಡ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಥ್ರೆಡ್ನ ಹೀಗೆ ಹಿಡ್ಕೊಳ್ಳಿ, ನೀಡಲ್ಲ ನೋಡಿ ಈ ರೀತಿ ಹಿಡ್ಕೊಂಡು ಈ ರೀತಿ ಮಾಡಿಕೊಂಡು ನೆಕ್ಸ್ಟು ಕೆಳಮುಖವಾಗಿ ಈ ರೀತಿ ಟರ್ನ್ ಮಾಡಿಕೊಂಡು ಈ ಥ್ರೆಡ್ ಒಳಗೆ ತೊಗೊಳ್ಳಿ. ಈ ರೀತಿ ತೊಗೊಂಡು ಲಾಕ್ ಮಾಡಿಕೊಂಡ್ರೆ ಇದು ಟೈಟ್ ಆದರೆ ಲಾಕ್ ಆಗುತ್ತೆ. ಇವಾಗ 2 ಚೈನ್ ಇದ್ದಲ್ಲಿ ಸ್ಟಾರ್ಟಿಂಗ್ 2 ಚೈನ್ ತೊಗೊಂಡಿದ್ವಲ್ಲ, ಆ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 4 ಚೈನ್ ತೊಗೊಂಡು ಸೇಮ್ ಅದೇ ಜಾಗಕ್ಕೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 3 4 4 ಚೈನು. ನೆಕ್ಸ್ಟ್ ಈ 2 ಕಂಬದ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಆರ್ಚ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನೋಡಿ 2 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಬೇಸ್ ಲೈನಲ್ಲಿ ಕೂಡ ಈ ರೀತಿ ಥ್ರೆಡ್ನ ತೊಗೊಂಡಿದ್ವಿ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ನಾವು ಈ ರೀತಿ ನೋಡಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಫ್ಯಾಬ್ರಿಕ್ ಗ್ಲೂ ಇರುತ್ತಲ್ಲ ಅದನ್ನ ಸ್ಟಿಕ್ ಮಾಡಬೇಕು. ಈ ರೀತಿ ಗ್ಲೂನ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಇದು ಉಲ್ಟಾ, ಇವಾಗ ಎಂಡಿಂಗ್. ಇದೇ ಥರ ಫುಲ್ಲು ಗ್ಲೂನ ಅಪ್ಲೈ ಮಾಡಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಕೂಡ ಈ ರೀತಿ ಗ್ಲೂನ ಅಪ್ಲೈ ಮಾಡಿದ್ದೀನಿ. ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಡಿಸೈನ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಡಿಸೈನ್ಗೆ ನೀವು 800ಇಂದ 950ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ಇವಾಗಲೇ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.